ನಾನು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವನು. ಹಿಂದುಳಿದವರು ರಾಜಕೀಯವಾಗಿ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೆ ಈಗ ಅನುಭವಕ್ಕೆ ಬರ್ತಾ ಇದೆ. ಯಾರು ಹೇಳಿರೋದು? ರಾಜವಂಶಸ್ಥ ಮತ್ತು ಸಂಸದ ಯದುವೀರ್ ಅವರ ಸ್ಟೇಟ್ಮೆಂಟ್. ನಾನು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವನು. ಹಿಂದುಳಿದವರು ರಾಜಕೀಯವಾಗಿ ಬೆಳೆಯೋದು ಕಷ್ಟ ಇದೆ. ಎಷ್ಟು ಕಷ್ಟ ಅನ್ನೋದು ನನಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಾಗಿದೆ ಅಂತ. ಮೈಸೂರು ಸಂಸದ ಯದುವೀರ್ ಅವರು ಒಂದು ರೀತಿ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದುಳಿದವರು ಒಟ್ಟಾದ್ರೆ ನಾವೇ ಬಹುಸಂಖ್ಯಾತರಾಗ್ತೀವಿ. OBC ಸಣ್ಣ ಸಮುದಾಯಗಳಾಗಿ ವಿಂಗಡಣೆ ಆಗ್ಬಿಟ್ಟಿದೆ. ಹಿಂದುಳಿದ ವರ್ಗದವರು ನಾವೆಲ್ಲರೂ ಕೂಡ ಒಟ್ಟಾಗುವ ಅನಿವಾರ್ಯತೆ ಬಂದಿದೆ. 200ಕ್ಕೂ ಹೆಚ್ಚು ಜಾತಿಗಳು ಹಿಂದುಳಿದ ವರ್ಗದಲ್ಲೇ ಬರುತ್ತೆ ಅಂತ ಮೈಸೂರಿನಲ್ಲಿ ಮನದ ನೋವನ್ನ ಬೆಚ್ಚಿಟ್ಟಿದ್ದಾರೆ ಸಂಸದ ಯದುವೀರ್. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಹೇಳ್ತಾರೆ, OBC, ಅದು ರಾಜಕೀಯವಾಗಿ ನಮ್ಗೆ ಗೊತ್ತಾಯ್ತು. ನಾನು ಆ ವರ್ಗಕ್ಕೆ ಸೇರಿದವನು. ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು. ಸುಮಾರು 102 ಸಬ್ ಕಾಸ್ಟ್ ಇದೆ ನಮ್ಮ OBC ಕರ್ನಾಟಕದಲ್ಲೇ. 200ಗಿಂತ ಹೆಚ್ಚು ಸಬ್ ಕಾಸ್ಟ್ಗಳು, ಅಂದ್ರೆ ಬೇರೆ ಬೇರೆ ಸಮುದಾಯಗಳು OBCಗೆ ಸೇರುವಂತದ್ದು. ಅದರಲ್ಲಿ ಯಾವ್ದು ಬೇರೆ ಬೇರೆ ಕ್ಲಾಸ್ಗಳಿದಾವೆ. ಅದು ನಿಜಕ್ಕೂ ನೀವು ಒಳಗೆ ಹೋದ್ರೆ ಅದು ಆಚೆಗೆ ಬರೋದಿಲ್ಲ. ಆ ರೀತಿಯ ಒಂದು ವರ್ಗ ನಮ್ಮ OBC ವರ್ಗ. ಅದೇ ಒಳಗಡೆ ಇನ್ನೂ ಚಿಕ್ಕವರಿದೆ, ಅದು ಏನೋ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ್ರೂ ಸಹ ಇಂಥ ಒಂದು ಸಮುದಾಯವನ್ನು ಎಲ್ಲರೂ ಜೊತೆಗಾಗಿ ಒಂದ್ ಸಮುದಾಯವಾಗಿ ನಾವು ಗುರುತಿಸ್ಕೋಬೇಕಾಗಿರುವಂತದ್ದು, ಅವ್ರನಲ್ಲಿ ಒಂದು ಚಿಂತನೆ ಶುರು ಮಾಡಬೇಕಾಗಿರುವಂತ ಜವಾಬ್ದಾರಿ ಅವರಲ್ಲಿ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಹೇಳ್ತಾರೆ, OBC, ಅದು ರಾಜಕೀಯವಾಗಿ ನಮ್ಗೆ ಗೊತ್ತಾಯ್ತು. ನಾನು ಆ ವರ್ಗಕ್ಕೆ ಸೇರಿದವನು. ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು. ಸುಮಾರು 102 ಸಬ್ ಕಾಸ್ಟ್ ಇದೆ ನಮ್ಮ OBC ಕರ್ನಾಟಕದಲ್ಲೇ. 200ಗಿಂತ ಹೆಚ್ಚು ಸಬ್ ಕಾಸ್ಟ್ಗಳು, ಅಂದ್ರೆ ಬೇರೆ ಬೇರೆ ಸಮುದಾಯಗಳು OBCಗೆ ಸೇರುವಂತದ್ದು. ಅದರಲ್ಲಿ ಯಾವ್ದು ಬೇರೆ ಬೇರೆ ಕ್ಲಾಸ್ಗಳಿದಾವೆ. ಅದು ನಿಜಕ್ಕೂ ನೀವು ಒಳಗೆ ಹೋದ್ರೆ ಅದು ಆಚೆಗೆ ಬರೋದಿಲ್ಲ. ಆ ರೀತಿಯ ಒಂದು ವರ್ಗ ನಮ್ಮ OBC ವರ್ಗ. ಅದೇ ಒಳಗಡೆ ಇನ್ನೂ ಚಿಕ್ಕವರಿದೆ, ಅದು ಏನೋ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ್ರೂ ಸಹ ಇಂಥ ಒಂದು ಸಮುದಾಯವನ್ನು ಎಲ್ಲರೂ